ಫ್ರೆಂಡ್ಸ್, ಈ ದಿನ ನಾನು ದಕ್ಷಿಣ ಕನ್ನಡ ಜಿಲ್ಲೆದು ಒಂದು ಉಪ್ಪು ಹುಳಿ ಖಾರ ಇರೋದು ಹೀರೆಕಾಯಿ ದೋಸೆ ಮಾಡೋದು ತೋರಿಸ್ತೀನಿ. ಅದಕ್ಕೆ ಏನೇನು ಮಿಕ್ಸಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅಕ್ಕಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಬಟ್ಲು. ಹಾಗೆ ನೆನೆಸಿರೋ ಕಡಲೆಬೇಳೆ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆನೂ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಹಾಗೆ ತೆಂಗಿನಕಾಯಿ ತುರಿ, ಇದು ಹಸಿದು, ಅದನ್ನು ಒಂದು ಬೌಲ್ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಧನಿಯಾ ಹಾಕ್ತಾ ಇದ್ದೀನಿ 1-2 ಸ್ಪೂನು. ಜೀರಿಗೆ ಹಾಕ್ತಾ ಇದ್ದೀನಿ 2 ಸ್ಪೂನು. ಹಾಗೆ ಬೆಲ್ಲ ಒಂದು 2-3 ಸ್ಪೂನ್ ಹಾಕ್ತಾ ಇದ್ದೀನಿ, ಒಂದು 2-3 ಪೀಸನ್ನ. ನಿಮಗೆ ಸ್ವೀಟ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಹುಣಸೆ ಹಣ್ಣು, ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ತೀನಿ ಫ್ರೆಂಡ್ಸ್ ನುಣ್ಣಗೆ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಇವಾಗ, ಆಮೇಲೆ ಟೇಸ್ಟ್ ನೋಡಿಬಿಟ್ಟು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಹಾಕಿದೆ, ಮಿಕ್ಸಿ ಮಾಡಿದ್ದೀನಿ. ಇದನ್ನ ಬೌಲಿಗೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದು ಮಿಕ್ಸಿ ಮಾಡಾಗಿದೆ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದು ಎಣ್ಣೆ ಸ್ವಲ್ಪ ಸ್ಪ್ರೇ ಮಾಡ್ತೀನಿ. ಹೀರೆಕಾಯಲ್ಲೇ ಅದ್ದಿ ಒಂದೊಂದೇ ಇಡ್ತಾ ಹೋಗ್ತೀನಿ. ರೌಂಡ್ ಆಗಿ ಪಕ್ಕನೇ ಇಡ್ತಾ ಹೋಗ್ಬೇಕು. ಸ್ವಲ್ಪ ಗಟ್ಟಿಯಾಗಿದೆ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ತೀನಿ. ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ರೌಂಡಕ್ಕೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೇನೆ ತಿನ್ಬೋದು, ಬೇಕಾದರೆ ಚಟ್ನಿ ಪುಡಿ ಜೊತೆಗೂ ತಿನ್ಬೋದು. ನಾರ್ಮಲ್ ಚಟ್ನಿ ಜೊತೆಗಿಂತ ಚಟ್ನಿ ಪುಡಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಟೊಮೊಟೊ ಚಟ್ನಿ ಇದೆ, ಅದಕ್ಕೋಸ್ಕರ ಅದರ ಕಾಂಬಿನೇಷನ್ಗೆ ಅಂತಲೇ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ಪ್ರೇ ಮಾಡ್ತೀನಿ ಫ್ರೆಂಡ್ಸ್ ಮೇಲ್ಗಡೆಗೆ, ಸೈಡಿಗೆ. ಈಗ ತಿರುಗಿಸ್ಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ, ಅದಕ್ಕೆ ಸ್ವಲ್ಪ ಸಣ್ಣಗಿಟ್ಟಿದ್ದೀನಿ. ಹಾಕಿದೆ, ತೆಗಿತಾ ಇದ್ದೀನಿ. ಈಗ ಮತ್ತೆ ಎಣ್ಣೆ ಸ್ಪ್ರೇ ಮಾಡ್ತೀನಿ ಫ್ರೆಂಡ್ಸ್. ಈಗ ಅದೇ ರೀತಿ ಮತ್ತೆ ಒಂದೊಂದೇ ಹೀರೆಕಾಯಿನ ಅದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರ್ಬೇಕಿತ್ತು ಫ್ರೆಂಡ್ಸ್. ಹೀರೆಕಾಯಿ ತುಂಬ ಚಿಕ್ಕದಿತ್ತು, ಅದರಲ್ಲೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.